ಸಾಗರ ಉಪಾಧಿಯಲ್ಲಿ ಕಾರ್ಯಕರ್ತರ ಉಪಸ್ಥಿತಿಯಲ್ಲಿ ಅಧಿಕೃತ ನಾಮಪತ್ರ ಸಲ್ಲಿಸಿದ 2024 ಲೋಕಸಭಾ ಚುನಾವಣೆಯ ವಿಜಯಪುರ ಮೀಸಲು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜು ಆಲ್ಗೂರ್. ದಿನಾಂಕ 15 ಏಪ್ರಿಲ್ 2024ರಂದು ಮೇ 7ರಂದು ನಡೆಯಲಿರುವ 2024 ಲೋಕಸಭಾ ಚುನಾವಣೆಯ ವಿಜಯಪುರ ಮೀಸಲು ಕ್ಷೇತ್ರದ ಅಭ್ಯರ್ಥಿ ಪ್ರೊಫೆಸರ್ ರಾಜು ಆಲ್ಗೂರ್ ಅವರು ಸಚಿವರಾದ ಡಾಕ್ಟರ್ ಎಂ.ಬಿ. ಪಾಟೀಲರ ಮುಂದಾಳತ್ವದಲ್ಲಿ ವಿಜಯಪುರದ ಶ್ರೀ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ಮತ್ತು ಜಿಲ್ಲೆಯ ಶಾಸಕರುಗಳ ಉಪಸ್ಥಿತಿಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ರೋಡ್ ಶೋ ನಡೆಸಿ ನಾಮಪತ್ರ ಸಲ್ಲಿಸಿದರು. 2009ಕ್ಕಿಂತ ಮುಂಚಿನಿಂದಲೂ ಇಲ್ಲಿಯವರೆಗೆ ಬಿಜೆಪಿ ಅಭ್ಯರ್ಥಿಯೇ ವಿಜಯಪುರದ ಲೋಕಸಭಾ ಚುನಾವಣೆಯಲ್ಲಿ ಜಯ ಸಾಧಿಸುತ್ತಾ ಬಂದಿದ್ದರು. ಕಾಂಗ್ರೆಸ್ಸಿನ ಡಾಕ್ಟರ್ ಎಂ.ಬಿ. ಪಾಟೀಲರ ನಂತರ ಕಾಂಗ್ರೆಸ್ ಪಕ್ಷದಿಂದ ಇಲ್ಲಿಯವರೆಗೆ ಪಾರ್ಲಿಮೆಂಟನ್ನು ಯಾರೂ ಪ್ರವೇಶಿಸಿರಲಿಲ್ಲ. ಏಕೆಂದರೆ ಜಿಗಜಿಣಗಿ ಅವರ ವಿರುದ್ಧವಾಗಿ ನಿಲ್ಲುವ ಸಮರ್ಥ ಅಭ್ಯರ್ಥಿ ಮುಂದೆ ಬರಲಿಲ್ಲ. ಈ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವುದರ ಜೊತೆಗೆ ವಿಜಯಪುರ ಜಿಲ್ಲೆಯ 6 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರು ಅಧಿಕಾರದಲ್ಲಿರುವ ಬಲದೊಂದಿಗೆ ಕಾಂಗ್ರೆಸ್ಸಿನ ಜಿಲ್ಲಾಧ್ಯಕ್ಷರು 2 ಬಾರಿ ಶಾಸಕರಾಗಿ ಜನಾನೂರಾಗಿ ಕಾರ್ಯನಿರ್ವಹಿಸಿದ ಪ್ರೊಫೆಸರ್ ರಾಜು ಆಲ್ಗೂರ್ ಅವರು ಸಮರ್ಥ ಅಭ್ಯರ್ಥಿಯಾಗಿ ಈ ಬಾರಿ ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ದಾರೆ. 15 ಏಪ್ರಿಲ್ 2024ರಂದು ಬೆಳಗ್ಗೆ 11 ಗಂಟೆಗೆ ಸಚಿವರು ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ.ಬಿ. ಪಾಟೀಲರೊಂದಿಗೆ ಶ್ರೀ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ರಾಜು ಆಲ್ಗೂರ್ ಅವರು ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರ ಉಪಸ್ಥಿತಿಯಲ್ಲಿ 6 ಜನ ಶಾಸಕರಾದ ಶಿವಾನಂದ ಪಾಟೀಲ್, ಅಶೋಕ್ ಮನಗೂಳಿ, ವಿಠಲ್ ಕಟಕದೊಂಡ್, ಯಶವಂತರಾಯಗೌಡ ಪಾಟೀಲ್, ಸಿ.ಎಸ್. ನಾಡಗೌಡ ಅವರ ಸಮ್ಮುಖದಲ್ಲಿ ಬೃಹತ್ ರೋಡ್ ಶೋ ನಡೆಸಿ ಅಧಿಕೃತವಾಗಿ ಜಿಲ್ಲಾಧಿಕಾರಿ ಟಿ. ಭೂಪಾಲನವರಿಗೆ ತಮ್ಮ ನಾಮಪತ್ರವನ್ನು ಸಲ್ಲಿಸಿದರು. ನಗರದ ಗಾಂಧಿ ಚೌಕ್, ಬಸವೇಶ್ವರ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದ ಮಾರ್ಗವಾಗಿ ಕಾರ್ಯಕರ್ತರು ಬಹು ಉತ್ಸಾಹದಿಂದ ಮುಖಂಡರ ತೆರೆದ ವಾಹನದ ಮುಂದೆ ಕಾಂಗ್ರೆಸ್ ಪತಾಕೆಗಳ ಹಾರಾಟ ಎಲ್ಲಿ ನೋಡಿದಲ್ಲಿ ಇಡೀ ರಸ್ತೆ ಕಾಂಗ್ರೆಸ್ಮಯವಾಗಿ ಕಾಣುತ್ತಿತ್ತು. ತೆರೆದ ವಾಹನದಲ್ಲಿದ್ದ ಕಾಂಗ್ರೆಸ್ ಮುಖಂಡರು, ಸಚಿವರು ಮತ್ತು ಶಾಸಕರು ಜನರನ್ನುದ್ದೇಶಿಸಿ ಮಾತನಾಡಿ ಮತಯಾಚಿಸುವುದರೊಂದಿಗೆ ರಾಜು ಆಲ್ಗೂರ್ ಅವರನ್ನು ಕುರಿತು ಮಾತನಾಡುತ್ತಿದ್ದರು. ಒಟ್ಟಿನಲ್ಲಿ ಈ ಬಾರಿ ಕಾಂಗ್ರೆಸ್ ಗ್ಯಾರಂಟಿಗಳ ಬಲದ ಮೇಲೆ ಮತ್ತು ಜಿಲ್ಲೆಯ 6 ಜನ ಶಾಸಕರ ಬೆಂಬಲದೊಂದಿಗೆ ವಿಜಯಪುರ ಮೀಸಲು ಕ್ಷೇತ್ರ ಬದಲಾವಣೆಯ ಗಾಳಿ ಬೀಸಿದೆ. ರಾಜು ಆಲ್ಗೂರ್ ಅವರ ಜಯ ಈ ಬಾರಿ ನಿಶ್ಚಿತವೆಂದು ಜನ ಅಭಿಪ್ರಾಯಪಟ್ಟದ್ದು ಇಲ್ಲಿ ಕಂಡು ಬಂತು. ಒಂದು ರಾಜಕೀಯ ಇತಿಹಾಸವನ್ನು ನೋಡಿ 2 ಸಲ ಶಾಸಕರಾಗಿದ್ದಾರೆ, 3 ವರ್ಷ ಇವತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಕೆಲಸ ಮಾಡಿದ್ದಾರೆ. ಅದರ ಜೊತೆಯಾಗಿ ನಿಗಮದ ಒಂದು ಸ್ಥಾನಮಾನವನ್ನು ಹೊಂದಿ, ರಾಜ್ಯ ಸಚಿವರ ಸ್ಥಾನಮಾನವನ್ನು ಹೊಂದಿ ಕೆಲಸವನ್ನು ಕೂಡ ನಿರ್ವಹಣೆ ಮಾಡಿದಂಥವರಾಗಿದ್ದಾರೆ. ಅಂತ ರಾಜಕೀಯ ಅನುಭವವುಳ್ಳಂಥ ವ್ಯಕ್ತಿಗೆ ನಾವೆಲ್ಲರೂ ಬೆಂಬಲಿಸಬೇಕಾದಂಥದ್ದು ನಮ್ಮ ಆದ್ಯ ಕರ್ತವ್ಯ ಅಂತ ತಿಳ್ಕೊಳ್ಳೋಣ. ಇದು ನಮ್ಮ ಚುನಾವಣೆ, ಕಾಂಗ್ರೆಸ್ಸಿನ ಚುನಾವಣೆ ಅಂದ್ರೆ ಇದು ನಮ್ಮ ಚುನಾವಣೆ ಅನ್ನುವಂಥದ್ದನ್ನ